ರಾಜಕೀಯ ನಿಂತ ನೀರಲ್ಲ, ಏನ್ ಬೇಕಾದ್ರೂ ಕೂಡ ಆಗಬಹುದು. ಪವರ್ ಟಿವಿಗೆ ಶಾಸಕ ಟಿಬಿ ಜಯಚಂದ್ರ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯ ನಿಂತ ನೀರಲ್ಲ, ಹೌದು, ಏನ್ ಬೇಕಾದ್ರೂ ಕೂಡ ಆಗತ್ತೆ, ಯಾವುದೇ ಕ್ಷಣ ಏನ್ ಬೇಕಾದ್ರೂ ಆಗತ್ತೆ. ಪವರ್ ಟಿವಿಗೆ ಶಾಸಕ ಟಿಬಿ ಜಯಚಂದ್ರ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರಾಗಿರುವಂಥದ್ದು ಟಿಬಿ ಜಯಚಂದ್ರ ಅವರು ಸದ್ಯ ನನ್ನ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಿದ್ದಾರೆ. ಆ ಹುದ್ದೆಗೆ ಗೌರವ ಕೊಟ್ಟು ಆಗಸ್ಟ್ 13ರಿಂದ ಮುಂದುವರಿಯಲು ಸೂಚನೆ ಕೂಡ ಇವರಿಗೆ ನೀಡಲಾಗಿದೆ. ನಂತರ ಏನಾಗುತ್ತೋ ನೋಡೋಣ ಅಂತ ಹೇಳಿದ್ದಾರೆ ಟಿಬಿ ಜಯಚಂದ್ರ. ವಿಪಕ್ಷ ಸಾಲಿನಲ್ಲಿ ಆಸನದ ವ್ಯವಸ್ಥೆಯನ್ನ ಕೇಳಿರುವಂತಹ ಬಗ್ಗೆ ಸ್ಪಷ್ಟನೆ, ಅಂದ್ರೆ ಸದ್ಯ ರಾಜಕೀಯ ಕಲುಷಿತಗೊಂಡಿದೆ ಅಂತ ಹೇಳಿ ಟಿಬಿ ಜಯಚಂದ್ರ ಮಾತನಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಜೊತೆಯಲ್ಲಿ ಟಿಬಿ ಜಯಚಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ, ಮಾಜಿ ಸಿಎಂ ಸಿದ್ದರಾಮಯ್ಯ ಏನಿದ್ರೆ ಅವ್ರಿಗಿಂತ ಹಿರಿಯವರು, ಜೊತೆಗೆ ಈಗಿರ್ತಕ್ಕಂಥ ಸಿಎಂ ಡಿ.ಕೆ. ಶಿವಕುಮಾರ್ಗಿಂತ ಕಾಂಗ್ರೆಸ್ನಲ್ಲಿ ತುಂಬಾ ಹಿರಿಯ ನಾಯಕರು ಮತ್ತೆ ಶಾಸಕರಾಗಿರ್ತಕ್ಕಂಥ ಟಿಬಿ ಜಯಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಟಿಬಿ ಜಯಚಂದ್ರ ಅವರ ಕೋಪ ತಾಪ ಇನ್ನೂ ಆರಿಲ್ಲ, ತಣ್ಣಗಾಗಿಲ್ಲ. ಕೋಪನೂ ಇಲ್ಲ, ತಾಪನೂ ಇಲ್ಲ. ರಾಜಕೀಯ ಕುಲುಷಿತಗೊಂಡಿದೆ. ರಾಜಕೀಯದಲ್ಲಿ ನನ್ನ ಒಂದೇ ನಿರ್ಧಾರ ಅಂತಂದ್ರೆ ನಮ್ಮ ರಾಜಕೀಯದ ನಡೆ ಅಭಿವೃದ್ಧಿ ಪರವಾಗಿರ್ಬೇಕು. ಎಲ್ಲ ಒಂದು ಕಡೆಗೆ ರಾಜಕೀಯದಲ್ಲಿ ಜನರು ನಮ್ಮನ್ನು ಆರಿಸಿ ಕಳಿಸಿದಾಗ ಜನರ ನಿರೀಕ್ಷೆ ಇರ್ತದೆ, ಅಧಿಕಾರನೂ ಕೂಡ ಪ್ರಾಮುಖ್ಯ ಆಗ್ತದೆ. ಆದ್ರೆ ನಾನು ಅಧಿಕಾರದಾಗ ಇಲ್ಲ ಅಂತೇಳಿ ಇದ್ದೇನೆ. ಇದ್ದಾಗ್ಯೂ ಕೂಡ ನನ್ನ ಅಪೇಕ್ಷೆಗಳು ನಿರೀಕ್ಷೆಗಳು ಬೇರೆ ಇತ್ತು. ಬಟ್ ಎಲ್ಲ ಒಂದ್ ಕಡೆಗೆ ಕೈ ಕೊಡಿಲ್ಲ. ಅಂದ್ರೆ ಅದಕ್ಕೋಸ್ಕರ ನಾನು ಏನೋ ಡಿಸಪಾಯಿಂಟ್ ಆಯ್ತು ಅನ್ನೋತಕ್ಕಂಥದ್ದೆಲ್ಲ. ರಾಜಕೀಯದಲ್ಲೇ ನಾನು ಮೊದಲಿನಿಂದಲೂ ಕೂಡ ಹೋರಾಟ ಮಾಡಿ ಏಕಾಂಗಿಯಾಗಿ ಹೋರಾಟ ಮಾಡ್ಕೊಂಡ್ ಬಂದಿದ್ದೇನೆ. ಯೋಜನೆಗಳು ತರೋದ್ರಲ್ಲೂ ಕೂಡ ಯಶಸ್ವಿಯಾಗಿದ್ದೇನೆ. ಆದ್ರಿಂದ ನಾನೇನು ಇದಕ್ಕೆಲ್ಲ ಮುಜುಗರ ಪಟ್ಕೊಳ್ತಕ್ಕಂಥವನಲ್ಲ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಕ್ಯಾಬಿನೆಟ್ ನಲ್ಲಿ 8 ಮಂದಿಗೆ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಳಬ್ರು ಪುನಃ ಏನು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲಿ ಇದ್ದಂಥವ್ರಿಗೂ ಸಹ 8 ಜನಕ್ಕೂ ಅವಕಾಶ ಕೊಟ್ಟಿದ್ದಾರೆ. ನೀವು ತುಂಬಾ ಹಳಬ್ರು ಇದ್ದೀರಾ, ಯಾಕಂದ್ರೆ ಅವರಿಬ್ರು ಸಿಎಂಗಳಿಗಿಂತ ನೀವು ತುಂಬಾ ಹಳಬ್ರು. ಕಾಂಗ್ರೆಸ್ನ ಕಟ್ಟಿ ಬೆಳೆಸ್ತಕ್ಕಂಥವ್ರು. ಜಯಚಂದ್ರ ಅವರಿಗೆ ಯಾಕೆ ಈ ತರ ಧೋರಣೆ ಅಂತ ನೋಡಿ. ರಾಜಕೀಯ ಲೆಕ್ಕಾಚಾರಗಳು ಏನೇನಾಗಿದೆ ಅಂತ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ನನಗೆ ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ಸಚಿವ ಅಂತಲೇ ಹೇಳಿ ಈಗ ಇರಬೇಕಾದಾಗ ರಾಜಕೀಯದಲ್ಲಿ ಎಲ್ಲಿ ತಪ್ಪಾಗಿದೆ ಏನಾಗಿದೆ ಅಂತಕ್ಕಂಥದ್ದು ಈಗಾಗಲೇ ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಮುಂದಿನ ನಡೆ ಏನು ಅಂತಕ್ಕಂಥದ್ದನ್ನ ನಾವೆಲ್ಲ ಕೂತು ವಿಚಾರ ಮಾಡ್ತೀವಿ. ಮುಖ್ಯಮಂತ್ರಿಗಳು ಇವತ್ತು ಸರ್ಜಾವಾಲ ಅವರು ಇವತ್ತು ಕೂತು ನಾವು ಚರ್ಚೆ ಮಾಡಬೇಕು ಅಂತ ಮಾಡಿದ್ದೀವಿ. ಮತ್ತು ನನ್ನ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಶಾಸಕರೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ನಾವು ಕೂತು ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ನಾನು ಹೇಳಿದ್ದೇನೆ ಈಗಾಗಲೇ ರಾಜಕೀಯ ನಿಂತಿರಲ್ಲ, ನಾವು ಕೂತು ಎಲ್ಲ ಚರ್ಚೆ ಮಾಡ್ತೀವಿ. ಇದಿಷ್ಟು ಟಿಬಿ ಜಯಚಂದ್ರ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.